15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಸ್ಟ್ 18ರಿಂದ ಆನ್ಲೈನ್ ಅರ್ಜಿ ಸ್ವೀಕಾರ ಮಾಡ್ತಾರೆ ಅಂತೇಳಿ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ಡೇಟ್ಸ್ಗಳನ್ನ ಬಿಡುಗಡೆ ಮಾಡಿತ್ತು. ಸೊ ನಿನ್ನೆಯ ಕಳೆದ ಒಂದು ವಿಡಿಯೋದಲ್ಲಿ ನಾನು ಅರ್ಜಿ ಸ್ವೀಕಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ತಿಳ್ಕೊಳ್ಬೇಕಾದಂತಹ ಒಂದು ಪ್ರಮುಖ ಮಾಹಿತಿಗಳ ಬಗ್ಗೆ, ಅಂದರೆ ಯಾರು ಎಷ್ಟು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು, ಅರ್ಹತೆಗಳೇನು, ಶೈಕ್ಷಣಿಕ ಅರ್ಹತೆಗಳು, ಹಾಗೆಯೇ PST ಹಾಗೆಯೇ PA ಹುದ್ದೆಗಳಿಗೆ ಅಂದರೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳಿಗೆ ಅರ್ಹತೆಗಳೇನು, ಗ್ರೇಡ್ 2 ಹುದ್ದೆಗಳಿಗೆ ಅರ್ಹತೆಗಳೇನು, ಹಾಗೆಯೇ ನೇಮಕಾತಿ ಪರೀಕ್ಷೆಗಳು ಅರ್ಹತಾ ಶೈಕ್ಷಣಿಕ ಅರ್ಹತಾ ಮಾನದಂಡಗಳೇನು ಅಂತೇಳಿ ತಿಳಿಸ್ಕೊಟ್ಟಿದೆ. ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟು ಒಂದು ಲೇಟೆಸ್ಟ್ ನೋಟಿಸನ್ನ ಬಿಡುಗಡೆ ಮಾಡಿದೆ. ಅಂದರೆ ಅಭ್ಯರ್ಥಿಗಳಿಗೆ ಪ್ರಮುಖ ಮಾಹಿತಿಗಳಿಗೆ ಸಂಬಂಧಪಟ್ಟಂತಹ ಒಂದು ನೋಟಿಸ್ ಏನಪ್ಪಾ ಅಂತಂದ್ರೆ, ಹುದ್ದೆಗಳು ವೃಂದಾವಾರು ಹುದ್ದೆಗಳೆಷ್ಟು, ಅಂದರೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಅಂತೇಳಿ ಕ್ಲಿಯರ್ ಕಟ್ ಆಗಿ ಮಾಹಿತಿಯನ್ನ ಕೊಟ್ಟಿದೆ. ಜೊತೆಗೆ ಕಲ್ಯಾಣ ಕರ್ನಾಟಕ ಹುದ್ದೆಗಳೆಷ್ಟು, ಹಾಗೆಯೇ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳೆಷ್ಟು, ಅದರಲ್ಲಿ ಯಾವ್ಯಾವ ಒಂದು ವಿಷಯಗಳ ಹುದ್ದೆಗಳೆಷ್ಟು ಅಂತೇಳಿ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಲೇಟೆಸ್ಟ್ ನೋಟಿಸ್ನಲ್ಲಿ. ಆ ಒಂದು ಮಾಹಿತಿನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಯಾವ್ಯಾವ ಹುದ್ದೆಗಳ ಎಷ್ಟು ಅಂತೇಳಿ ನಾನು ಸಂಖ್ಯೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅನುಸೂಚಿತ ಹುದ್ದೆಗಳ ಒಂದು ರಾಜ್ಯವ್ಯಾಪಿ ಕ್ರೋಢೀಕೃತ ಮಾಹಿತಿಯನ್ನು ನೋಡೋದಾದರೆ, ಅದರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಹಾಗೆಯೇ ಫಿಸಿಕಲ್ ಎಜುಕೇಷನ್ ಗ್ರೇಡ್ 2 ಹುದ್ದೆಗಳನ್ನು ನೋಡೋದಾದರೆ, ನಾನ್ ಕಲ್ಯಾಣ ಕರ್ನಾಟಕ NKK ಅಂತ ಏನು ಕೊಟ್ಟಿದ್ದಾರೋ ನಾನ್ ಕಲ್ಯಾಣ ಕರ್ನಾಟಕ ಸಾಮಾನ್ಯ ಕನ್ನಡ ಅಂದರೆ ಕನ್ನಡ ಮೀಡಿಯಮು 100 ಹುದ್ದೆಗಳು, ಹಾಗೆಯೇ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 50 ಹುದ್ದೆಗಳು NKKನಲ್ಲಿ ಒಟ್ಟು 150, ಹಾಗೆಯೇ ಕಲ್ಯಾಣ ಕರ್ನಾಟಕ ಹುದ್ದೆಗಳಲ್ಲಿ 800 ಸಾಮಾನ್ಯ ಕನ್ನಡ, ಹಾಗೆಯೇ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 100 ಒಟ್ಟು 900. ಸೊ ಟೋಟಲ್ಲು ಸಾಮಾನ್ಯ ಕನ್ನಡದಲ್ಲಿ 900 ಹುದ್ದೆಗಳು, ಹಾಗೆಯೇ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 PST PE ಗ್ರೇಡ್ 2ನಲ್ಲಿ 150. ಸೊ ಒಟ್ಟಾರೆ 1050 ಹುದ್ದೆಗಳಿದ್ದಾವೆ. ಅದೇ ರೀತಿ GPS ಹಾಗೆಯೇ PE ಗ್ರೇಡ್ 1 ಹುದ್ದೆಗಳೆಷ್ಟು ಅನ್ನೋದನ್ನ ನೋಡೋದಾದರೆ, ಯು ಕ್ಯಾನ್ ಟೇಕ್ ಎ ಗ್ಲಾನ್ಸ್ ಆನ್ ಸ್ಕ್ರೀನ್. GPT ಹಾಗೆಯೇ CST ಕಂಪ್ಯೂಟರ್ ಸೈನ್ಸ್ ಟೀಚರ್ ಹಾಗೆಯೇ ಗ್ರಾಜ್ಯುಯೇಟ್ ಪ್ರೈಮರಿ ಪದವೀಧರ ಪ್ರಾಥಮಿಕ ಶಿಕ್ಷಕರು ಹುದ್ದೆಗಳೆಷ್ಟು ಅನ್ನೋದನ್ನ ನೋಡೋದಾದರೆ, ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು. ಇಲ್ಲಿ NKK ನಾನ್ ಕಲ್ಯಾಣ ಕರ್ನಾಟಕ ಕನ್ನಡ ಭಾಷೆ 1697, ಆಂಗ್ಲ ಭಾಷೆ 430, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು 1697, ಹಾಗೆಯೇ ಜೀವ ವಿಜ್ಞಾನ 406 ಹುದ್ದೆಗಳು, ಹಾಗೆಯೇ ಸಮಾಜ ವಿಜ್ಞಾನ 1042 ಹುದ್ದೆಗಳು, ಗಣಕ ವಿಜ್ಞಾನ CST ಅಂತ ಏನೇನು ಹೇಳ್ತೀವೋ ಆ ಹುದ್ದೆಗಳು 200. ಒಟ್ಟು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 5472 ಹುದ್ದೆಗಳಿದ್ದಾವೆ. ಇನ್ನು ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಬಂದರೆ, ಕನ್ನಡ ಭಾಷೆಯಲ್ಲಿ 860, ಆಂಗ್ಲ ಭಾಷೆಯಲ್ಲಿ 213, ಗಣಿತ ಮತ್ತು ವಿಜ್ಞಾನದಲ್ಲಿ 1412, ಜೀವ ವಿಜ್ಞಾನದಲ್ಲಿ 370, ಹಾಗೆಯೇ ಸಮಾಜ ವಿಜ್ಞಾನದಲ್ಲಿ 373, ಗಣಕ ವಿಜ್ಞಾನದಲ್ಲಿ 300. ಒಟ್ಟಾರೆ ಕಲ್ಯಾಣ ಕರ್ನಾಟಕ ಹುದ್ದೆಗಳಲ್ಲಿ 3528 ಹುದ್ದೆಗಳಿದ್ದಾವೆ. ಸೊ ಒಟ್ಟಾರೆ ನೋಡೋದಾದರೆ ಕನ್ನಡ ಭಾಷೆಯಲ್ಲಿ GPT CST ಒಟ್ಟು ಸೇರಿ ಒಟ್ಟಾರೆ ಕನ್ನಡ ಭಾಷೆ 2557, ಆಂಗ್ಲ ಭಾಷೆಯಲ್ಲಿ 643, ಗಣಿತ ಮತ್ತು ವಿಜ್ಞಾನ 3109, ಜೀವ ವಿಜ್ಞಾನ 776, ಹಾಗೆಯೇ ಸಮಾಜ ವಿಜ್ಞಾನ 1415, ಗಣಕ ವಿಜ್ಞಾನ CST ಕಂಪ್ಯೂಟರ್ ಸೈನ್ಸ್ ಟೀಚರ್ 500. ಸೊ ಈ ಹುದ್ದೆಗಳಾಯಿತು. ಇನ್ನು ಅಸಿಸ್ಟೆಂಟ್ ಮಾಸ್ಟರ್ ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಗ್ರೇಡ್ 1 ಹುದ್ದೆಗಳೆಷ್ಟು? ಈಗ ಹೈಸ್ಕೂಲ್ನಲ್ಲಿ ಇವೆಲ್ಲ ಸಹ ಶಿಕ್ಷಕರು ಅಂತೇಳಿ ಪ್ರೌಢಶಾಲೆಗಳಲ್ಲಿ ನೇಮಕಾತಿ ಮಾಡ್ತಾರೆ. ಈ ಹುದ್ದೆಗಳೆಷ್ಟು ಅನ್ನೋದನ್ನು ನೋಡೋದಾದರೆ, ಆ ಹುದ್ದೆಗಳು ಸಹ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಬೆಂಗಳೂರು ವಿಭಾಗ, ಇಲ್ಲಿ ವಿಭಾಗವಾರು ಇಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು, ಅಲ್ಲೂ ಸಹ ವಿಭಾಗವಾರು ನಮಗೆ ಕೊಟ್ಟಿರೋದು. ಸೊ ಕನ್ನಡ ಮೀಡಿಯಂನಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಹುದ್ದೆಗಳು ಬೆಂಗಳೂರು ವಿಭಾಗ 201, ಹಾಗೆಯೇ ವಿಭಾಗವಾರು ಹೇಳ್ಕೊಂಡು ಹೋಗ್ತೀನಿ. ಬೆಂಗಳೂರು ವಿಭಾಗದಲ್ಲಿ ಕನ್ನಡ ಮೀಡಿಯಂ 201, ಹಾಗೆಯೇ ಅಸಿಸ್ಟೆಂಟ್ ಮಾಸ್ಟರ್ ಹುದ್ದೆಗಳಿದ್ದು ಇಂಗ್ಲೀಷ್ ಮೀಡಿಯಂನಲ್ಲಿ 204, ಹಾಗೆಯೇ ಅಸಿಸ್ಟೆಂಟ್ ಮಾಸ್ಟರ್ CBZ ಕನ್ನಡ ಮೀಡಿಯಂ 66, ಇಂಗ್ಲೀಷ್ ಮೀಡಿಯಂ 78, ಅಸಿಸ್ಟೆಂಟ್ ಸಹ ಶಿಕ್ಷಕರು ಕಲಾ ವಿಭಾಗದ ಒಂದು ಸಬ್ಜೆಕ್ಟ್ಗಳಿಗೆ ಕನ್ನಡ ಮೀಡಿಯಂ 92, ಇಂಗ್ಲೀಷ್ ಮೀಡಿಯಂ 144. ಇನ್ನು ಫಿಸಿಕಲ್ ಎಜುಕೇಷನ್ ಟೀಚರ್ ಪ್ರೌಢಶಾಲೆಗಳಲ್ಲಿ ಗ್ರೇಡ್ 1 47 ಹುದ್ದೆಗಳು ಬೆಂಗಳೂರು ವಿಭಾಗ. ಒಟ್ಟಾರೆ 832 ಹುದ್ದೆಗಳು ಬೆಂಗಳೂರು ವಿಭಾಗದಲ್ಲಿರೋದು. ಇನ್ನು ಮೈಸೂರು ವಿಭಾಗದಲ್ಲಿ ಕನ್ನಡ ಮೀಡಿಯಂ 169, ಇಂಗ್ಲೀಷ್ ಮೀಡಿಯಂ ಅಸಿಸ್ಟೆಂಟ್ ಮಾಸ್ಟರ್ 170, ಅಸಿಸ್ಟೆಂಟ್ ಮಾಸ್ಟರ್ CBZ ಕನ್ನಡ ಮೀಡಿಯಂ 76, ಇಂಗ್ಲೀಷ್ ಮೀಡಿಯಂ 90, ಹಾಗೆಯೇ AM ಆರ್ಟ್ಸ್ 83 ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ 126. ಸೊ PE ಗ್ರೇಡ್ 1
34 ಮೈಸೂರು ವಿಭಾಗ. ಒಟ್ಟಾರೆ 748 ಹುದ್ದೆಗಳಿರೋದು ಮೈಸೂರು ವಿಭಾಗದಲ್ಲಿ. ಸೊ ಇನ್ನು ಧಾರವಾಡ ವಿಭಾಗ ಬರೋಣ. ಸೊ ಇಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಕನ್ನಡ ಮೀಡಿಯಂ 192, ಇಂಗ್ಲೀಷ್ ಮೀಡಿಯಂ 205. ಸೊ CBZ ಅಲ್ಲಿ ಕನ್ನಡ ಮೀಡಿಯಂ 75, ಇಂಗ್ಲೀಷ್ ಮೀಡಿಯಂ 91. ಸೊ ಆರ್ಟ್ಸಲ್ಲಿ ಕನ್ನಡ ಮೀಡಿಯಂ 90, 134 ಇಂಗ್ಲೀಷ್ ಮೀಡಿಯಂ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 44, ಒಟ್ಟಾರೆ 831 ಧಾರವಾಡ ವಿಭಾಗದಲ್ಲಿ ಇರುವಂತಹ ಹುದ್ದೆಗಳು. ನೆಕ್ಸ್ಟು ಕಲಬುರಗಿ ವಿಭಾಗದಲ್ಲಿ ಸಹ ಶಿಕ್ಷಕರು ಕನ್ನಡ 553, ಇಂಗ್ಲೀಷ್ ಮೀಡಿಯಮ್ಮು 555, CBZ ಕನ್ನಡ ಮೀಡಿಯಂ 252, CBZ ಇಂಗ್ಲೀಷ್ ಮೀಡಿಯಂ 301, ಆರ್ಟ್ಸು 218 ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ 335. ಸೊ PE ಗ್ರೇಡ್ 1 325, ಒಟ್ಟಾರೆ 2539. ಸೊ ಒಟ್ಟಾರೆ ಸಹ ಶಿಕ್ಷಕರು ಕನ್ನಡ ಮೀಡಿಯಂ ಎಷ್ಟು ಅಂದರೆ 1115, ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಸಹ ಶಿಕ್ಷಕರು 1134. ಹಾಗೆಯೇ ಇನ್ನು CBZ ಅಸಿಸ್ಟೆಂಟ್ ಮಾಸ್ಟರ್ ಕನ್ನಡ ಮೀಡಿಯಂ 469, 560 ಇಂಗ್ಲೀಷ್ ಮೀಡಿಯಂ. ಆರ್ಟ್ಸಲ್ಲಿ ಕನ್ನಡ ಮೀಡಿಯಂ 483, 739 ಇಂಗ್ಲೀಷ್ ಮೀಡಿಯಂ. ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಟೋಟಲಿ 450 ಇರುವಂಥದ್ದು ಗ್ರೇಡ್ 1ನಲ್ಲಿ. ಸೊ ಒಟ್ಟಾರೆ ಇಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಹಾಗೆಯೇ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಗ್ರೇಡ್ 1 ಒಟ್ಟು ಹುದ್ದೆಗಳು ಸೇರಿ 4950 ಹುದ್ದೆಗಳು ಇರೋದು, 4950 ಹುದ್ದೆಗಳಿರೋದು. ಸೊ ಇನ್ನು ಒಟ್ಟಾರೆ ವೃಂದವಾರು ಒಟ್ಟು ಹುದ್ದೆಗಳ ಅಂಕಿಅಂಶಗಳನ್ನು ನೋಡೋದಾದರೆ ಅದನ್ನು ಸಹ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಪ್ರೈಮರಿ ಸ್ಕೂಲ್ ಟೀಚರ್ PE ಗ್ರೇಡ್ 2 ಹುದ್ದೆಗಳು 1050, GPT CST 9000, ಅಸಿಸ್ಟೆಂಟ್ ಮಾಸ್ಟರ್ PE ಗ್ರೇಡ್ 1 ಹುದ್ದೆಗಳು 4950. ಸೊ ಒಟ್ಟಾರೆ 15,000 ಹುದ್ದೆಗಳಿದ್ದಾವೆ. ಸೊ ಈ ಹುದ್ದೆಗಳಿಗೆ ನೀವು ಆಗಸ್ಟ್ 18ರ ಸಂಜೆ 6 ಗಂಟೆಯಿಂದ ಅರ್ಜಿ ಸ್ವೀಕಾರ ಆನ್ಲೈನ್ನಲ್ಲಿ ಆರಂಭವಾಗಿದ್ದು. ಸೊ ಈ ಹುದ್ದೆಗಳಿಗೆ ಸೆಪ್ಟೆಂಬರ್ 7ರವರೆಗೆ ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದು. ಸೆಪ್ಟೆಂಬರ್ 7 ಅಂತಂದರೆ ಅಂದು ರಾತ್ರಿ 11:59 ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸಪ್ರೇಟ್ ಲಿಂಕನ್ನು ನಿಮಗೆ ಕೊಡಲಾಗಿರುತ್ತೆ, CA ಸೆಲ್ ಅಂತ ಇರುತ್ತೆ. ಆ ಒಂದು ಮೇನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ಕೊಡಲಾಗಿರುತ್ತೆ, ಅಥವಾ ಹೋಮ್ ಪೇಜಲ್ಲೂ ಸಹ ಬಿಡುಗಡೆ ಮಾಡುತ್ತೆ, ಅಲ್ಲಿ ನೀವು ನೋಡ್ಕೋಬೋದು. ಲೇಟೆಸ್ಟ್ ನ್ಯೂಸಲ್ಲೂ ಸಹ ನಿಮಗೆ ಲಿಂಕು ಸಿಗುತ್ತೆ. ಸೊ ಈ ಹುದ್ದೆಗಳಿಗೆ ಸೆಪ್ಟೆಂಬರ್ 10ರೊಳಗೆ ನೀವು ಆನ್ಲೈನ್ ಮೂಲಕನೂ ಸಹ ಅಪ್ಲಿಕೇಶನ್ ಶುಲ್ಕನ ಪೇ ಮಾಡ್ಬೋದು, ಮತ್ತು ಆಫ್ಲೈನ್ ಮೂಲಕನೂ ಸಹ ನೀವು ಅಪ್ಲಿಕೇಶನ್ ಶುಲ್ಕನ ಪೇ ಮಾಡ್ಬೋದಾಗಿರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ GPT ಹಾಗೆಯೇ CST ಹುದ್ದೆಗಳಿಗೆ ಅರ್ಹತೆಗಳೇನು, ನೇಮಕಾತಿ ಪರೀಕ್ಷಾ ವಿಧಾನ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದಾದ್ರೂ ಈ ವಿಡಿಯೋ ಕುರಿತು ಡೌಟ್ಸ್ ಇದ್ದರೆ, ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ, ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಉತ್ತರ ನೀಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬಾಯ್ ಬಾಯ್, ಮತ್ತೆ ಸಿಗೋಣ.